ತುಚಿಬ್ ತುದಾಂಡ್ ತುಬದ್ ರೆಡಿ ಪಾಠದ ಸಾರಾಂಶ. ಬಾಲಕಾರ್ಮಿಕರಾಗಿ ಕೆಲಸಕ್ಕೆ ಸೇರುವ ಮಕ್ಕಳು ತಮ್ಮ ಬಾಲ್ಯ ಜೀವನದ ಸುಖ ಸಂತೋಷದಿಂದ ದೂರವಾಗಿ ಆಟ ಪಾಠಗಳಿಂದ ವಂಚಿತರಾಗಿ ದುಡಿಯುವುದರ ಚಿತ್ರವನ್ನು ಈ ಕಥೆಯಲ್ಲಿ ಲೇಖಕರು ಕರೀಮನ ಉದಾಹರಣೆಯ ಮೂಲಕ ವಿವರಿಸಿದ್ದಾರೆ. ಕರೀಂ ಎಂಬ 10 ವರ್ಷದ ಹುಡುಗನಿಗೆ ಇನ್ನೂ ಓದುವ ಮತ್ತು ಗೆಳೆಯರೊಡನೆ ಆಡಿಕೊಂಡು ಇರುವ ವಯಸ್ಸು. ಆದರೆ ತಂದೆ ಅವನನ್ನು ಶಾಲೆ ಬಿಡಿಸಿ ಬೀಡಿ ಕಾರ್ಖಾನೆಯಲ್ಲಿ ಕೆಲಸಕ್ಕೆ ಸೇರಿಸಿದ್ದ. ಪತ್ತ ಎಲೆಯನ್ನು ಕತ್ತರಿಸುವ ಕೆಲಸ ಮಾಡುತ್ತಿದ್ದ ಕರೀಂ ಒಂದು ದಿನ ಬೀಡಿ ಕಾರ್ಖಾನೆಗೆ ಹೋಗುವ ದಾರಿಯಲ್ಲಿ ಕೆಲವು ಹುಡುಗರು ಗೋಲಿ ಆಡುವುದನ್ನು ಕಂಡು ತಾನು ಅವರೊಡನೆ ಆಡಿ ಆಟದ ಆನಂದ ಅನುಭವಿಸಿದನು. ಗೆಳೆಯರು ನಾಯ್ಡು ಎಂಬ ಹುಡುಗನಿಗೆ ಬೋಂಡಾ ಬೋಂಡಾ ಎಂದು ತಮಾಷೆ ಮಾಡುತ್ತಿದ್ದುದನ್ನು ನೆನೆಸಿಕೊಂಡು ಮನದಲ್ಲೇ ನಗುತ್ತಾ ಕರೀಮನು ಫ್ಯಾಕ್ಟರಿ ಕಡೆ ಹೋಗುವಾಗ ಜನಾರ್ದನನೆಂಬ ಗೆಳೆಯ ದಾರಿಯಲ್ಲಿ ಸಿಕ್ಕಿದನು. ಇಬ್ಬರು ಒಂದೇ ಶಾಲೆಯಲ್ಲಿ ಸಹಪಾಠಿಗಳಾಗಿದ್ದರು. ಜನಾರ್ದನ ಕೈಯಲ್ಲಿ ಪುಸ್ತಕಗಳನ್ನು ಹಿಡಿದು ಶಾಲೆಗೆ ಹೊರಟಿದ್ದನ್ನು ಕಂಡು ಕರೀಮನಿಗೆ ಅಸೂಯೆಯಾಯಿತು. ತನ್ನ ತಂದೆ ಶಾಲೆ ಬಿಡಿಸಿರುವ ವಿಷಯ ತಿಳಿಸಿದನು. ಆಗ ಜನಾರ್ದನ ಅದು ತಪ್ಪೆಂದು ಹೇಳಿದಾಗ ಅವನ ಮಾತು ಸರಿಯೆಂದು ಕರೀಮನಿಗೆ ಅನಿಸಿತು. ಸಂಜೆ ಆಟವಾಡಲು ಬರುವಂತೆ ಜನಾರ್ದನ ಕರೆದನು. ಆದರೆ ಕರೀಮ ಕೆಲಸ ಮುಗಿಸಿ ಮನೆಗೆ ಬರುವಷ್ಟರಲ್ಲಿ ರಾತ್ರಿ 7:30ರಿಂದ 8 ಗಂಟೆಯಾಗುತ್ತಿತ್ತು. ಕತ್ತಲ ಕೋಣೆಯಲ್ಲಿ ಪತ್ತ ಎಲೆಯನ್ನು ಕತ್ತರಿಸುತ್ತಾ ಕರೀಮ ನರಕದ ಅನುಭವ ಪಡೆಯುತ್ತಿದ್ದನು. ಜನಾರ್ದನ ಆ ಕಡೆ ಹೋದಾಗ ಕರೀಮನಿಗೆ ಶಾಲೆ ಕಾಣಿಸಿತು. ಯಾವುದೋ ಪ್ರಿಯವಾದ ವಸ್ತು ಕಳೆದುಕೊಂಡಂತೆನಿಸಿ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಕಾರ್ಖಾನೆ ದಾರಿ ಹಿಡಿದ. ಮೇಲೆ ಏರುತ್ತಿದ್ದ ಸೂರ್ಯನನ್ನು ನೋಡಿ ಹೊತ್ತಾಗಿ ಹೋದರೆ ಅಪ್ಪನಿಂದ ವಧೆ ತಿನ್ನಬೇಕೆಂಬ ಭಯ ಆವರಿಸಿತು. ಕರೀಂ 10 ನಿಮಿಷದಲ್ಲಿ ಕಾರ್ಖಾನೆ ಬಳಿ ಬಂದ. ಅಲ್ಲೇ ಹತ್ತಿರ ಕೆಲವು ಹುಡುಗರು ತುಚಿಬ್ ತುದಾಂಡ್ ತುಬದ್ ರೆಡಿ ಎನ್ನುತ್ತಾ ಚಿಣ್ಣಿ ದಾಂಡು ಆಡುತ್ತಿದ್ದರು. ಆ ಆಟವೆಂದರೆ ಕರೀಮನಿಗೆ ಪ್ರಾಣ. ಊಟ ಬೇಕಾದರೂ ಬಿಡುತ್ತಾನೆ, ಆಟ ಆಡುವುದನ್ನು ಮಾತ್ರ ಬಿಡುವುದಿಲ್ಲ. ಚಿಣ್ಣಿ ಆಟ ನೋಡುತ್ತಾ ನಿಂತು ಬಿಟ್ಟ. ತಿಮ್ಮಾರೆಡ್ಡಿ ಎಂಬ ಹುಡುಗ ಬೀಸಿದ ದಾಂಡು ಚಿಣ್ಣಿಯನ್ನು ಸ್ಪರ್ಶಿಸದೆ ಚಿಣ್ಣಿ ಅಲ್ಲೇ ಬಿತ್ತು. ಅದನ್ನು ನೋಡಿದ ಕರೀಂ ಗೊಳ್ಳೆಂದು ನಕ್ಕಾಗ ಎಲ್ಲರೂ ನಕ್ಕರು. ತಿಮ್ಮಾರೆಡ್ಡಿಗೆ ಅವಮಾನವಾಗಿ ಚಿಣ್ಣಿಯನ್ನು ಹೊಡೆಯುವಂತೆ ಕರೀಮನಿಗೆ ಸವಾಲು ಹಾಕಿದ. ಕರೀಮ ಒಪ್ಪಿ ದಾಂಡನ್ನು ಕಿತ್ತುಕೊಂಡು ಚಿಣ್ಣಿಯನ್ನು ಜೋರಾಗಿ ಹೊಡೆದಾಗ ಅದು ಟಣ್ಣೆಂದು ಸದ್ದು ಮಾಡುತ್ತಾ ರಸ್ತೆ ದಾಟಿ ಚರಂಡಿಯಲ್ಲಿ ಬಿತ್ತು. ಹುಡುಗರೆಲ್ಲ ಕರೀಮನನ್ನು ಹೊಗಳಿದಾಗ 1000 ಯುದ್ಧ ಗೆದ್ದ ಸೇನಾಪತಿಯಂತೆ ಕರೀಮ ನಲಿದಾಡಿದ. ಅಷ್ಟರಲ್ಲಿ ಅವನ ತಂದೆ ಬೇಕೂಫ್ ಎಂದು ಬೈಯುತ್ತಾ ಕಾರ್ಖಾನೆ ಹೊರಗೆ ಬಂದಾಗ ಕರೀಮನ ಹರ್ಷವೆಲ್ಲ ಮಾಯವಾಯಿತು. ಕಾರ್ಖಾನೆ ಜೀವನ ನೆನೆದು ಭಯವಾಯಿತು. ತಂದೆ ಬಂದು ಅವನ ಕಪಾಳಕ್ಕೆ ಹೊಡೆದಾಗ ಕರೀಮನ ಕಣ್ಣಲ್ಲಿ ನೀರು ಸುರಿಯಿತು. ತಂದೆ ಅವನನ್ನು ಎಳೆದುಕೊಂಡು ಹೋಗಿ ಕಾರ್ಖಾನೆಯ ಕತ್ತಲು ಕೋಣೆಯಲ್ಲಿ ಕೂರಿಸಿದನು. ಕರೀಂ ಕಣ್ಣೀರು ಸುರಿಸುತ್ತಾ ಪತ್ತ ಎಲೆ ಕತ್ತರಿಸುವಾಗ ಹೊರಗೆ ಹುಡುಗರು ತುಚಿಬ್ ತುದಾಂಡ್ ತುಬದ್ ರೆಡಿ ಎಂದು ಕೂಗುತ್ತಾ ಆಡುವುದು ಕೇಳಿಸುತ್ತಿತ್ತು. ಅದನ್ನು ಕೇಳುತ್ತಿದ್ದ ಹಾಗೆ ಬಂಧನದಲ್ಲಿ ಸಿಕ್ಕಿಬಿದ್ದ ಹಕ್ಕಿಯಂತೆ ಕರೀಮನ ಹೃದಯ ಒದ್ದಾಡುತ್ತಿತ್ತು. ಅವನ ಕಣ್ಣಿಂದ ಒಂದೇ ಸಮನೆ ನೀರು ಸುರಿಯುತ್ತಲೇ ಇತ್ತು. ಅವನು ತಡವಾಗಿ ಬಂದ ಕಾರಣದಿಂದ ಸಂಸಾರಕ್ಕೆ ಸಿಗುತ್ತಿದ್ದ ಕೆಲವು ಆಣೆ ಕಾಸು ಕಡಿಮೆಯಾಯಿತೆಂದು ಕೋಪಗೊಂಡಿದ್ದ ಅವನ ತಂದೆಗೆ ಕರೀಮನ ಕಂಬನಿಯ ಕಡೆ ಲಕ್ಷ್ಯ ಹೋಗಲಿಲ್ಲ. ಕರೀಮನ ಮನಸ್ಸು ಮಾತ್ರ ದುಃಖದಿಂದ ತುಂಬಿತ್ತು. ವಿಧಿಯಿಲ್ಲದೆ ತಂದೆಯ ಭಯದಿಂದ ತನ್ನ ಕೆಲಸ ಮಾಡುತ್ತಿದ್ದನು. ಲೇಖಕರ ಪರಿಚಯ. ಚದುರಂಗ. ಪೂರ್ಣ ಹೆಸರು ಎಂ ಸುಬ್ರಹ್ಮಣ್ಯ ರಾಜೇ ಅರಸ್. ಕಾವ್ಯನಾಮ ಚದುರಂಗ. ಕಾಲ 1/1/1916. ಸ್ಥಳ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಕಲ್ಲಹಳ್ಳಿ ಗ್ರಾಮ. ತಂದೆ ಮುದ್ದುರಾಜೇ ಅರಸ್, ತಾಯಿ ಮರುದೇವಿ ಅಮ್ಮಣ್ಣಿ. ಕೃತಿಗಳು ಸರ್ವಮಂಗಳ, ಉಯ್ಯಾಲೆ, ವೈಶಾಖ, ಶವದ ಮನೆ, ಮೀನಿನ ಹೆಜ್ಜೆ, ಸ್ವಪ್ನಸುಂದರಿ, ಇಲಿಬೋನು, ಇಣುಕುನೋಟ, ಬಂಗಾರದ ಗೆಜ್ಜೆ, ಕೃಷ್ಣದೇವರಾಯ. ಪ್ರಶಸ್ತಿಗಳು: ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಉಯ್ಯಾಲೆ ಚಲನಚಿತ್ರಕ್ಕೆ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ,
ಮೈಸೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪ್ರಶಸ್ತಿ, ಸಾಕ್ಷ್ಯಚಿತ್ರಗಳ ತಯಾರಿ ಕುವೆಂಪು ಮತ್ತು ನಾಟ್ಯ ವಿಶಾರದೆ ವೆಂಕಟಲಕ್ಷ್ಮಮ್ಮ.